ಇನ್ನು ಪ್ರವಾಸೋದ್ಯಮ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದೇಶಾದ್ಯಂತ 60 ಸ್ಥಳಗಳಲ್ಲಿ ನಾವು ಪ್ರವಾಸೋದ್ಯಮದ ಸ್ಥಳೀಯ ಉದ್ಯಮದ ಬೆಳವಣಿಗೆಗೆ ಸಹಕಾರಿ ಆಗುವಂಥ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ರಾಜ್ಯಗಳಿಗೆ ದೀರ್ಘಾವಧಿ ಪ್ರವಾಸೋದ್ಯಮ ಸಾಲ ನೀಡಲಾಗುವುದು. ನಿಜಕ್ಕೂ ಈ ರೀತಿ ಪ್ರವಾಸೋದ್ಯಮದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಒಂದು ಹೆಜ್ಜೆ ಇಟ್ಟರೆ ಖಂಡಿತವಾಗ್ಲೂ ಅದರಲ್ಲೂ ಕರ್ನಾಟಕದಂಥ ರಾಜ್ಯಕ್ಕೆ ಬಹಳ ಹೆಲ್ಪ್ ಆಗುತ್ತೆ, ಅದರಲ್ಲಿ ಯಾವುದೇ ಸಂದೇಹನೇ ಇಲ್ಲ. ಅದರ ಭಾಗವಾಗಿನೇ ಈ ಬಾರಿ G20 ನಾಯಕತ್ವವನ್ನು ವಹಿಸಿಕೊಂಡಿದ್ದಂಥ ಭಾರತ ಈ G20 ಸಭೆಗಳನ್ನು ಇಲ್ಲಿ ನಡೆಸುವಂಥ ಸಂದರ್ಭದಲ್ಲಿ ಪ್ರವಾಸೋದ್ಯಮಗಳ ಸ್ಥಳಗಳಲ್ಲೇ ಅಂತ ಸಭೆಗಳನ್ನ ಹೆಚ್ಚಿಗೆ ಮಾಡುವ ಮುಖ್ಯವಾಗಿ ಆಯಾ ಭಾಗದ ಸಂಸ್ಕೃತಿ ಏನು, ಕಲೆ ಏನು, ಜೊತೆಗೆ ಏನೇನು ಅಲ್ಲಿ ಪ್ರವಾಸೋದ್ಯಮಕ್ಕೆ ಇರುವಂತ ವ್ಯವಸ್ಥೆಗಳು ಅನ್ನುವಂತ ಒಂದು ತೋರಿಸ್ಕೊಡುವಂತ ಪ್ರಯತ್ನವನ್ನ ಮಾಡಿತ್ತು. ಬಟ್ ನಾವು ಈಗಲೂ ಕೂಡ ಬಹಳ ಹಿಂದಿದ್ದೀವಿ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ. ಕರ್ನಾಟಕವೂ ಅಷ್ಟೇ ಹೌದು, ಓವರ್ ಆಲ್ ಭಾರತದ ವಿಚಾರವಾಗಿನೂ ಅಷ್ಟೇ ಅದನ್ನ ಮುಂದಕ್ಕೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳಷ್ಟು ಪ್ರಯತ್ನಗಳಾಗ್ತಾ ಇದೆ. ಇನ್ಫ್ಯಾಕ್ಟ್ ಇವತ್ತು ಫಿನಾನ್ಸ್ ಮಿನಿಸ್ಟರ್ ಕೂಡ ಅದನ್ನೇ ಹೇಳಿದ್ರು. ಲಕ್ಷದ್ವೀಪದ ವಿಚಾರವಾಗಿನೂ ಕೂಡ ಅವರು ಉಲ್ಲೇಖ ಮಾಡಿದ್ರು. ಒಂದು ದೇಶ ಕಣಕ್ತು ಅನ್ನುವಂಥ ಕಾರಣಕ್ಕೋಸ್ಕರ ಲಕ್ಷದ್ವೀಪ ಒಂದು ಸರಿ ಪ್ರಧಾನಮಂತ್ರಿ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಏನಾಯ್ತು ಅಂತ